ಮಗ ತಾಳ ಗಿಫ್ಟ್ ಏನು ಮಗ ನಿಂಗೆ ಬರೋ 30,000 ಸಂಬಳದ ಇಷ್ಟು ಕಾಸ್ಟ್ಲಿ ಗಿಫ್ಟಾ? ನಿನಗೋಸ್ಕರ ಕ್ರೆಡಿಟ್ ಕಾರ್ಡಲ್ಲಿ ತಗೊಂಡಕಣ. ಇದ್ರ ಬದಲು ನೀನು ಇನ್ವೆಸ್ಟ್ಮೆಂಟ್ ಪ್ಲಾನ್ನ 50-25-15-10 ರೂಲ್ನ ಯೂಸ್ ಮಾಡಬೇಕಿತ್ತು ತಾನೆ. ನಿಮ್ಮ ಮಂತ್ಲಿ ಸ್ಯಾಲರಿ 30,000 ಇದೆ ಅಂತ ಅನ್ಕೊಳ್ಳಿ. ಸೊ ಈ ರೂಲ್ನ ಪ್ರಕಾರ ನಿಮ್ಮ ಇನ್ಕಮ್ 50% ಅಷ್ಟು ದುಡ್ಡನ್ನು ನಿಮ್ಮ ರೆಗ್ಯುಲರ್ ನೀಡ್ಸ್ಗೆ ಅಲೋಕೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಂಟ್ಗೆ 9,000, ಗ್ರಾಸರೀಸ್ಗೆ 4,000, ಹಾಗೆ ಯುಟಿಲಿಟಿಗೆ 2,000. ಸೊ ಟೋಟಲ್ 15,000 ಆಗುತ್ತೆ. ಹಾಗೆ ಇದು ನಿಮ್ಮ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅಂದ್ರೆ ನೀವು ನಿಮ್ಮ ತಂದೆ ತಾಯಿ ಜೊತೆ ಇರ್ತೀರಾ ಅಂದ್ರೆ ನಿಮ್ಮ ಬಾಡಿಗೆ ಹಾಗೂ ಯುಟಿಲಿಟಿ ಮೇಲಿನ ಖರ್ಚನ್ನು ಸೇವ್ ಮಾಡಬಹುದು. ಇನ್ನು ನಿಮ್ಮ ಇನ್ಕಮ್ ನ 25% ಅಷ್ಟು ಲಾಂಗ್ ಟರ್ಮ್ ಗೋಲ್ಸ್ ಕಡೆ ಹೋಗುತ್ತೆ. ಲೈಕ್ SIP 5,000, ಎಮರ್ಜೆನ್ಸಿ ಫಂಡ್ 2,500. ಸೊ ಟೋಟಲ್ 7,000 ಆಗುತ್ತೆ. ಇನ್ನು ನಿಮ್ಮ ಇನ್ಕಮ್ ನ 15% ಅಷ್ಟು ಶಾರ್ಟ್ ಟರ್ಮ್ ಕಡೆ ಅಂದ್ರೆ ಟ್ರಾವೆಲ್ಗೆ 2,000, ಗ್ಯಾಜೆಟ್ಸ್ ಆರ್ ಬಿಗ್ ಪರ್ಚೇಸ್ಗೆ 2,500. ಸೊ ಟೋಟಲ್ 4,000 ಆಗುತ್ತೆ. ಇನ್ನು ಮಿಕ್ಕಿ 10% ಈಸ್ ಫಾರ್ ಗಿಲ್ಟ್ ಫ್ರೀ ಸ್ಪೆಂಡಿಂಗ್ ಅಂದ್ರೆ ಹೊರಗೆ ಊಟಕ್ಕೆ ಹೋಗೋದು ಅಥವಾ ಶಾಪಿಂಗ್ಗೆ 3,000. ಆದ್ರೆ ಇಲ್ಲೇ ಇರೋದು ಸೀಕ್ರೆಟ್ ಅಂದ್ರೆ ಯಾಕಂದ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಆನ್ಯುವಲಿ 10% ಸ್ಟೆಪ್ ಅಪ್ ಮಾಡಿದ್ರೆ ಆವರೇಜ್ ರಿಟರ್ನ್ 12% ಬಂದ್ರೆ ಇನ್ನು 30 ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಸುಮಾರು 4 ಕೋಟಿ ಆಗಿರುತ್ತೆ. ಆದ್ರೆ ಇವೆಲ್ಲ ಬರೀ ತಮ್ ರೂಲ್ಸ್ ಅಷ್ಟೇ. ಈ ತರದ ಶಾರ್ಟ್ ಕಟ್ಸ್ ಎಷ್ಟೊಂದು ಸರಿ ರಿಯಲ್ ಲೈಫ್ ಸಿಚುಯೇಷನ್ ಅಲ್ಲಿ ಫೇಲ್ ಆಗುತ್ತೆ. ಯಾಕಂದ್ರೆ ಎಲ್ಲರ ಫಿನಾನ್ಷಿಯಲ್ ಸಿಚುಯೇಷನ್ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ತಂದೆ ತಾಯಿ ಜೊತೆ ಇದ್ರೆ ರೆಂಟ್ ಕಟ್ಟೋ ಹಾಗಿರಲ್ಲ. ಹಾಗೆ ನಾವು ಇರುವಂತ ಮನೆ ಬಾಡಿಗೆ ಜಾಸ್ತಿ ಇದ್ರು ನಾವು ಜಾಸ್ತಿ ಸೇವ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನಂದ್ರೆ ನಾವು ಫಿನಾನ್ಷಿಯಲಿ ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಸ್ಯಾಲರಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.